ಪುರಸಭೆ ಸದಸ್ಯನ ಒಂದು ಕಿರುಕುಳದಿಂದ ದ್ವಿತೀಯ ದರ್ಜೆಯ ನೌಕರ ಸಾವನ್ನಪ್ಪಿದ್ದಾನೆ. ಈ ಒಂದು ಆರೋಪ ಕೇಳಿ ಬಂದಿದೆ. ಮೃತ ದ್ವಿತೀಯ ದರ್ಜೆ ಸಹಾಯಕನ ಒಂದು ಶವವನ್ನು ಪುರಸಭೆಯ ಒಂದು ಬಾಗಿಲಿನಲ್ಲಿ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ಪುರಸಭೆ ಸದಸ್ಯನ ಕಿರುಕುಳದಿಂದಲೇ ಸಾವನ್ನಪ್ಪಿದ್ದಾನೆ ಎನ್ನುವಂಥ ಆರೋಪ. ಹೀಗಾಗಿ ಮೃತ ದ್ವಿತೀಯ ದರ್ಜೆ ಸಹಾಯಕನ ಒಂದು ಶವವನ್ನು ಪುರಸಭೆಯ ಬಾಗಿಲಲ್ಲಿ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣ ಪುರಸಭೆಯ ಮುಂದೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನಲ್ಲಿ ವಿಜಯಪುರ ಪಟ್ಟಣದ ಅಲ್ಲಿ ನಡೆದಂತಹ ಒಂದು ಘಟನೆ ಇದು. ಪುರಸಭೆ ದ್ವಿತೀಯ ದರ್ಜೆಯ ಒಂದು ನೌಕರ ಆಗಿರುವಂತಹ ಪವನ್ ಜೋಶಿ 38 ವರ್ಷ ಇವರಿಗೆ ಬ್ರೈನ್ ಸ್ಟ್ರೋಕ್ ಆಗಿ ಸಾವನ್ನಪ್ಪಿದ್ದಾರೆ. ಪುರಸಭೆ ಸದಸ್ಯ ಹನಿಪುಲ್ಲಾ ಎನ್ನುವಂಥವ್ರು ಕಿರುಕುಳವನ್ನು ಕೊಡ್ತಾ ಇದ್ರು ಎನ್ನುವಂಥ ಆರೋಪವನ್ನು ಮಾಡಲಾಗಿದೆ. ಶವವನ್ನು ಪುರಸಭೆಯ ಒಂದು ಬಾಗಿಲಲ್ಲಿ ಇಟ್ಟುಕೊಂಡು ಕುಟುಂಬಸ್ಥರು ಮತ್ತು ಸಂಬಂಧಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪುರಸಭೆ ಸದಸ್ಯ ಹನಿಪುಲ್ಲಾ ಏನಿದ್ದಾರೆ ಅವರ ಒಂದು ಫೋಟೋಗೆ ಚಪ್ಪಲಿಯಿಂದ ಹೊಡೆದು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪವನ್ ಜೋಶಿಗೆ ಅಕ್ರಮ ಖಾತೆಗಳನ್ನು ಮಾಡುವಂತೆ ಒಂದು ಕಿರುಕುಳವನ್ನು ಒತ್ತಡವನ್ನು ಕೊಡಲಾಗ್ತಾ ಇತ್ತು. ಹನಿಪುಲ್ಲಾ ವಿರುದ್ಧ FIR ಮಾಡುವಂತೆ ಕುಟುಂಬಸ್ಥರು ಪಟ್ಟನ್ನು ಹಿಡಿದಿದ್ದಾರೆ. ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಪುರಸಭೆಯ ಬಾಗಿಲಲ್ಲಿ ಮೃತದೇಹವನ್ನು ಇಟ್ಟಿರೋದ್ರಿಂದ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ದಿಗ್ಬಂಧನ ಹಾಕಿದಂತೆ ಆಗಿಬಿಟ್ಟಿದೆ. ಹೊರಗಡೆ ಬರೋಕ್ಕೂ ಆಗ್ತಿಲ್ಲ, ಹೊರಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ. ಆ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಒಬ್ಬ ಅಧಿಕಾರಿಯ ದ್ವಿತೀಯ ದರ್ಜೆ ಅಧಿಕಾರಿಗೆ ಕಿರುಕುಳನ್ನು ಕೊಟ್ಟಿರೋದ್ರಿಂದ ಒತ್ತಡವನ್ನು ಹೇರೋದ್ರಿಂದ ಆತ ಅದೇ ಒಂದು ಒತ್ತಡದಿಂದ ಸಾವನ್ನಪ್ಪಿದ್ದಾನೆ ಅಂತ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಶವವನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜೋಶಿ ಅವರಿಗೆ ಇದೇ ರೀತಿ ಭಾರಿ ಹಿಂಸೆ ಕೊಡ್ತಿದ್ದಾರೆ. ಒಬ್ಬ ಬ್ರಾಹ್ಮಣ ಇವರೊಬ್ಬ ಬ್ರಾಹ್ಮಣ ಆಗಿದ್ರು ಪಾಪ ಇವ್ರಿಗೆ ಯಾವ ರೀತಿ ಗೌರವ ಕೊಡ್ಬೇಕು. ಅವನಿಗೆ ಯೋಗಚಂದಲ್ಲಿ ಬಾರ ಮಗನ ಆಮೇಲೆ ಮಂಜುನಾಥ್ ಒಬ್ಬ ನೌಕರಿ ಮಾಡ್ಕೊಂಡು ಅವನಿಗೆ ಇದೇ ರೀತಿ ಆಯ್ತು. ಇವಾಗ ನಮ್ಮ ಜೋಶಿ ಅವರಿಗೆ ಇದೇ ರೀತಿ ಭಾರಿ ಹಿಂಸೆ ಕೊಡ್ತಿದ್ದಾರೆ. ಒಬ್ಬ ಬ್ರಾಹ್ಮಣ ಇವರೊಬ್ಬ ಬ್ರಾಹ್ಮಣ ಆಗಿದ್ರು ಪಾಪ ಇವ್ರಿಗೆ ಯಾವ ರೀತಿ ಗೌರವ ಕೊಡ್ಬೇಕು. ಅವನಿಗೆ ಯೋಗಚಂದಲ್ಲಿ ಬಾರ ಮಗನ ಆಮೇಲೆ ಮಂಜುನಾಥ್ ಒಬ್ಬ ನೌಕರಿ ಮಾಡ್ಕೊಂಡು ಹನೀಫ್ ಅನ್ಮಾನ ನನ್ನ ಗಂಡ 4 ದಿನದಿಂದನೂ ಫೋನ್ ಮಾಡಿದ್ರು. ಹೊಸ ನಂಬರ್ ಕೊಟ್ಟರು ಸರ್. ನನ್ನ ಮಗನ ಫೀಸ್ ಕಟ್ತಾ ಇದ್ರು, ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇದ್ರು, ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂತ, ಈ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ರು, ಎಲ್ಲಾರನ್ನೂ ನೋಡ್ಕೊತಾ ಇದ್ರು. ಹನೀಫ್ ಇವಾಗೆ ಅಲ್ಲ ಸರ್, ಮುಂಚೆಯಿಂದನೂ ಅಷ್ಟೇ. ಏನು ಮನೆ ಕೆಲಸದ ಅಂತಾರೆ ಅಮ್ಮನ ಅಕ್ಕನಂತ ಏನು ಸರ್ ಅವ್ನು ಮಾತಾಡೋದು? ನನ್ನ ಗಂಡನ ಅವನು ಯಾವಾಗಲೂ ಅದಕ್ಕೆ ತಡ್ಕೊಂಡಿರೋರು. ನಾನು ಮಾತಾಡ್ತೀನಿ ಅಂದರೆ ಬೇಡ 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 ಅನ್ಕೊಂಡಿರೋರು. ಇವಾಗ ಮೊನ್ನೆ ಫೋನ್ ಮಾಡಿದ್ರು 4 ದಿನದಿಂದ. ನನಗೆ ಬದುಕಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ, ಹಳೆ ನಂಬರ್ಗೆ ಮಾಡಬೇಡ ಅಂದ್ರು. ಅಲ್ವೋ 10 ಸಲ 20 ಸಲ ಮಾಡಿದೆ. ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ. ನಾನು 10 ಸಲ 20 ಸಲ ಮಾಡಿದೆ, ಎತ್ತಿಲ್ಲ. ತಿರ್ಗಾ ಅವರೇ ಫೋನ್ ಮಾಡಿ ಹಿಂಗೆ ಹನೀಫ್ ಹಿಂಗೆ ಖಾತೆ ಕೊಟ್ಟಿದ್ದಾನೆ ಏನೋ ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡಿಬಿಟ್ಟಿದ್ದಾನೆ. ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು 3 ಜನ ಸರ್, JN ಶ್ರೀನಿವಾಸು, ಇನ್ನೊಬ್ಬ ಹೆಸರು ಇವಾಗ ಹೇಳಿದೆ, ಮುನ್ರಾಜು ಮತ್ತೆ ಹನೀಫ್, 3 ಜನನೂ ಸರ್ ಇವ್ರಿಗೆ ಹಿಂಸೆ ಕೊಟ್ಟು ಸಾಯಿಸಿರೋದು. ನಂಗೆ 3 ಜನದ ಮೇಲೆ FIR ಆಗಬೇಕು. ಹನೀಫ್ ಪುರಸಭೆ ಸದಸ್ಯರು ಆಗ್ಬೇಕು ಸರ್. ನಾನು ಅದಕ್ಕೆ ಅಳಲ್ಲ ಸರ್. ನನ್ನ ಗಂಡನ್ ನ್ಯಾಯ ಬೇಕು. ನನ್ನ ತರ ಬೇರೆ ಹೆಂಗಸ್ರಿಗೆ ಆಗ್ಬಾರ್ದು. ಈ ಅಮ್ಮನ ತರ ಏನು ಸರ್ ಎಲ್ಲ ಹೇಳ್ಕೊಂತೀವ್ರು. ಹೇಳಿದ್ರು ಖಾತೆ ಕೊಟ್ಟಿದ್ದ ಹಿಂಗ್ ಮಾಡ್ಕೊಡು ಅಂತ. ಮಾಡ್ಕೊಡಲ್ಲ ಅಂದ್ರೆ ಪ್ರಾಣ ಬೆದರಿಕೆ ಆಗ್ತಾ ಇದ್ದ. ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ ಅಂತ ಇದ್ದ. ಎತ್ತಂಗಡಿ ಮಾಡಿಸ್ತೀನಿ ಎಂತೆಂತ ಕೆಟ್ಟ ಮಾತಾಡ್ತಾ ಇದ್ದ ಗೊತ್ತಾ ಸರ್. ಇವ್ರ ಹತ್ರ ನಾನು ಮಾತಾಡಿರೋದಾಗ್ಲಿ ಎಲ್ಲರೂ ಆಗ್ಲಿ ಯಾರು ಮಾತಾಡಿದ್ರು ವಾಯ್ಸ್ ರೆಕಾರ್ಡ್ ಆಗತ್ತೆ ಸರ್ ಅವ್ರ ಮೊಬೈಲಲ್ಲಿ. ವಿತ್ ಫುಲ್ ಡಾಕ್ಯುಮೆಂಟ್ಸ್ ನನ್ನ ಮೊಬೈಲಲ್ಲಿ ಇದೆ ಅಂತ ಹೇಳ್ಬಿಟ್ಟೆ ಹೋಗಿದ್ದಾರೆ ಸರ್ ಇವರು. ನನ್ನ ಮಗುನ ಬಂದು ಭಾನುವಾರ ಕರ್ಕೊಂಡು ಬಂದು ಮಾನಸ ಹಾಸ್ಪಿಟ್ಲಲ್ಲಿ ನೋಡಿಸ್ತೀನಿ ಅಂತ ಹೇಳಿದ್ರು ಸರ್. ಮಾನಸ ಹಾಸ್ಪಿಟ್ಲಲ್ಲಿ ನೋಡಿಸ್ತೀನಿ ಅಂತ ಹೇಳಿದ್ರು. ನನ್ನ ಮಗುಗೆ 4 ತಿಂಗಳಿಂದ ಎದೆ ನೋವಿತ್ತು ಅಂದಿದ್ದಕ್ಕೆ ಮಾನಸ ಹಾಸ್ಪಿಟ್ಲಲ್ಲಿ ನೋಡಿಸ್ತೀನಿ ಅಂದಿದ್ರು. ಇವಾಗ ಅವರೇ ಮಾನಸ ಹಾಸ್ಪಿಟ್ಲಿಗೆ ಹೋದ್ರು. ಇವಾಗ ನನ್ನ ಮಗುಗೆ ನನಗೆ ಇವ್ರಿಗೆ ಯಾರಾಗ್ತಾರೆ? ಇವಾಗ ಹನೀಫ್ ಬಂದು ನನ್ನ ಗಂಡನ ಎಬ್ಬಿಸ್ಬೇಕು, ಇವ್ರ ಮಗನ್ ಕೊಡ್ಬೇಕು, ಇವ್ರಿಗೆ ಅಪ್ಪನ್ ಕೊಡ್ಬೇಕು. ಬೆದರಿಕೆ ಹಾಕಿರೋದಲ್ಲ ಸರ್, ಬೆದರಿಕೆ ಅಲ್ಲ, ಪ್ರಾಣ ಬೆದರಿಕೆ ಹಾಕಿದ್ದಾರೆ. ನಿನ್ನ ಇಳಿಸಲ್ಲ, ನೀನ್ ಮಾಡ್ಕೊಡ್ಬೇಕು. 1 ವಾರದಿಂದನೇ ನಮಗೆ ಗೊತ್ತಾಗಿರೋದು ಸರ್. ನಾನು ಇಬ್ಬರಿಗೆ ಫೋನು ಮಾಡಿ ಕೇಳಿದ್ದೀನಿ ಏನಾದ್ರು ಆಗಿದ್ಯಾ ಆಫೀಸಲ್ಲಿ ನನ್ನ ಗಂಡಂದು ಅಂತ. ಅವ್ರು ನನಗೆ ಭಯ, ಅವ್ರು ಹೇಳಿಲ್ಲ ಸರ್. ಯಾಕಂದ್ರೆ ನನಗೆ ಲೋ BP ಇದೆ, ಈ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳಲ್ಲ. ಪ್ರತಿ ಸಲ ಫೋನ್ ಮಾಡಿದ್ರು ಆಸ್ಪತ್ರೆಗೆ ಹೋಗು ಅಷ್ಟೇ ನನ್ನ ಗಂಡ ಹೇಳ್ತಾ ಇದ್ದಿದ್ದು ನನಗೆ. ಅದು ಬಿಟ್ಟು ಇನ್ನೇನು ಹೇಳ್ತಾ ಇಲ್ಲ. ಪ್ರಾಣ ಬೆದರಿಕೆ ಹಾಕಿ ಹೇಳಿದ್ದಾರೆ ಸರ್. ನಾನು ಉಳಿತೀನೋ ಇಲ್ವೋ ಹಂಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.